ತುಂಬಾ ಈಸಿಯಾಗಿ ಮತ್ತು ರುಚಿಯಾಗಿ ಚಿಕನ್ ಮೋಮೋಸ್ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಶಾಲಿನೀಸ್ ಹೋಮ್ ಕಿಚನ್. ಮೊದಲಿಗೆ ಮೋಮೋಸ್ನ ಔಟರ್ ಲೇಯರ್ನ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಸುಮಾರು 1.5 ಕಪ್ಪಷ್ಟು ಮೈದಾನ ತೆಗೆದುಕೋಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರನ್ನು ಹಾಕುತ್ತಾ ಮೈದಾನ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಒಂದೇ ಸಲ ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಹಾಕಿದರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಸರಿಯಾಗಿ ಬರುತ್ತೆ. ಹಿಟ್ಟನ್ನು ಚೆನ್ನಾಗಿ ಕಲಸಿ ಮೃದುವಾದ ಹಿಟ್ಟಿನಂತೆ ಮಾಡ್ಕೋಬೇಕು. ಹಿಟ್ಟು ತುಂಬ ಗಟ್ಟಿಯಾಗಲೂಬಾರ್ದು, ಹಾಗೆ ತುಂಬ ಸಾಫ್ಟಾಗಿಯೂ ಇರಬಾರ್ದು. ಮೋಮೋಸ್ ಹೊರಗಿನ ಪದರ ಚೆನ್ನಾಗಿ ಬರಬೇಕಂದ್ರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋದು ತುಂಬಾ ಮುಖ್ಯ. ಹಿಟ್ಟು ಕೈಗೆ ಅಂಟಿಕೊಳ್ಳದಂತೆ ಮತ್ತು ತುಂಬ ಗಟ್ಟಿಯಾಗದಂತೆ ನೋಡ್ಕೊಳ್ಳಿ. ಮೋಮೋಸ್ನ ಹೊರಗಿನ ಪದರ ಸಾಫ್ಟಾಗಿ ಬರಬೇಕಂದ್ರೆ ಈ ಹಂತ ತುಂಬಾ ಮುಖ್ಯ. ಹೀಗೆ ನಮ್ಮ ಮೋಮೋಸ್ಗೆ ಬೇಕಾದ ಹಿಟ್ಟು ರೆಡಿಯಾಗಿದೆ. ಹಿಟ್ಟನ್ನು ಸ್ವಲ್ಪ ಸಮಯ ರೆಸ್ಟ್ಗೆ ಇಟ್ಟರೆ ಮೈದಾ ಚೆನ್ನಾಗಿ ಸೆಟ್ ಆಗುತ್ತೆ. ನಂತರ ಹಿಟ್ಟನ್ನು ಲಟ್ಟಿಸುವಾಗ ಸುಲಭವಾಗಿ ಶೀಟ್ ಮಾಡ್ಕೋಬೋದು ಮತ್ತು ಮೋಮೋಸ್ನ ಹೊರಗಿನ ಪದರ ಕೂಡ ಸಾಫ್ಟಾಗಿ ಬರುತ್ತೆ. ಅದೇ ರೀತಿ ಹಿಟ್ಟನ್ನು ಗಾಳಿ ಆಡದೇ ಇರೋ ಥರ ಕವರ್ ಮಾಡಿ ಇಡ್ತಾ ಇದ್ದೀನಿ. ಈಗ ಮೋಮೋಸ್ಗೆ ಬೇಕಾಗಿರೋ ಫಿಲ್ಲಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಮೊದಲಿಗೆ ಈರುಳ್ಳಿನ ತೆಗೆದುಕೊಂಡಿದ್ದೀನಿ. ಸಿಪ್ಪೆನ ತೆಗೆದು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ. ಈರುಳ್ಳಿನ ಮೊದಲು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ನಂತರ ಸಣ್ಣದಾಗಿ ಕತ್ತರಿಸ್ಕೋಬೇಕು. ಮೋಮೋಸ್ನ ಫಿಲ್ಲಿಂಗ್ಗೆ ಈರುಳ್ಳಿನ ತುಂಬ ದೊಡ್ಡದಾಗಿ ಕತ್ತರಿಸ್ಕೋಬಾರ್ದು. ಸಣ್ಣದಾಗಿ ಕತ್ತರಿಸ್ಕೊಂಡ್ರೆ ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಮತ್ತು ಪ್ರತಿ ಬೈಟ್ನಲ್ಲೂ ಈರುಳ್ಳಿಯ ರುಚಿ ಚೆನ್ನಾಗಿ ಸಿಗುತ್ತೆ. ಈರುಳ್ಳಿಯಲ್ಲಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಚಿಕನ್ ಫಿಲ್ಲಿಂಗ್ಗೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್. ಜೊತೆಗೆ ಈರುಳ್ಳಿ ಬೇಯುವಾಗ ಅದರಲ್ಲಿರೋವಂಥ ತೇವಾಂಶನ ಬಿಡೋದ್ರಿಂದ ಫಿಲ್ಲಿಂಗ್ ಕೂಡ ಹೆಚ್ಚು ಜ್ಯೂಸಿಯಾಗಿ ಮತ್ತು ರುಚಿಯಾಗಿ ಬರುತ್ತೆ. ಈಗ ಮೋಮೋಸ್ ಫಿಲ್ಲಿಂಗ್ಗೆ ಬೇಕಾಗಿರೋ ಕೊತ್ತಂಬರಿ ಸೊಪ್ಪನ್ನ ತೆಗೆದುಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಫಿಲ್ಲಿಂಗ್ಗೆ ಹಾಕೋದ್ರಿಂದ ಮೋಮೋಸ್ಗೆ ಒಳ್ಳೆ ಫ್ರೆಶ್ ಫ್ಲೇವರ್ ಮತ್ತು ತುಂಬ ಚೆನ್ನಾಗಿ ಆರಾಮ ಬರುತ್ತೆ. ಹಾಗಾಗಿ ಸೊಪ್ಪನ್ನು ಹೀಗೆ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ಮೊದಲಿಗೆ 1 ಕಪ್ನಷ್ಟು ಬೋನ್ಲೆಸ್ ಚಿಕನನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮೀಡಿಯಮ್ ಆಗಿ ರುಬ್ಕೋತಿದ್ದೀನಿ. ನಂತರ ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ. ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಸೋಯಾ ಸಾಸ್ನ ಹಾಕೋಬೇಕು. ಸೋಯಾ ಸಾಸ್ ಹಾಕೋದ್ರಿಂದ ಚಿಕನ್ ಫಿಲ್ಲಿಂಗ್ಗೆ ಒಳ್ಳೆ ಟೇಸ್ಟ್ ಮತ್ತು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ. ಈಗ ಎಲ್ಲನೂ ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆಗಳು ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರೆತರೆ ಮಾತ್ರ ಪ್ರತಿ ಮೋಮೋಸ್ನಲ್ಲೂ ಒಂದೇ ರೀತಿಯ ಟೇಸ್ಟ್ ಸಿಗುತ್ತೆ. ಈ ಫಿಲ್ಲಿಂಗನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಅರ್ಧ ಗಂಟೆ ರೆಸ್ಟ್ ಮಾಡಿಟ್ಟಿರೋ ಹಿಟ್ಟನ್ನು ಈಗ ತೆಗೆದುಕೊಂಡಿದ್ದೀನಿ. ಹಿಟ್ಟು ಈಗ ತುಂಬ ಸಾಫ್ಟ್ ಆಗಿದೆ. ಮೋಮೋಸ್ ಮಾಡೋಕ್ಕೆ ರೆಡಿಯಾಗಿದೆ. ಈಗ ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡು ಒಂದೇ ಸೈಜ್ನಲ್ಲಿ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಉಂಡೆಗಳು ತುಂಬ ದೊಡ್ಡದಾಗಿನೂ ಮತ್ತು ತುಂಬ ಚಿಕ್ಕದಾಗಿನೂ ಇರಬಾರ್ದು. ಮೊದಲು ಹಿಟ್ಟನ್ನು ಸಣ್ಣ ಭಾಗಗಳಾಗಿ ಕಟ್ ಮಾಡಿಕೊಂಡು ಒಂದೊಂದನ್ನು ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೌಂಡ್ ಶೇಪ್ನಲ್ಲಿ ಉಂಡೆಗಳನ್ನು ಮಾಡ್ಕೋಬೇಕು. ಉಂಡೆ ಮಾಡುವಾಗ ಹಿಟ್ಟು ಎಲ್ಲೂ ಬಿರುಕು ಬರದ ಹಾಗೆ ಸ್ಮೂತಾಗಿ ಮಾಡ್ಕೊಳ್ಳಿ. ಹೀಗೆ ಸ್ಮೂತಾಗಿ ಉಂಡೆಗಳನ್ನು ಮಾಡಿಕೊಂಡ್ರೆ ಮುಂದೆ ರೊಟ್ಟಿ ಥರ ಒತ್ತುವಾಗ ತುಂಬ ಈಸಿಯಾಗಿ ಬರುತ್ತೆ.
ಎಲ್ಲ ಹಿಟ್ಟನ್ನು ಇದೇ ರೀತಿ ಒಂದೇ ಸೈಜ್ನಲ್ಲಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಒಂದೇ ಸೈಜ್ನಲ್ಲಿ ಇದ್ದರೆ ನಮ್ಮ ಮೋಮೋಸ್ ಕೂಡ ನೋಡೋಕ್ಕೆ ತುಂಬ ನೀಟಾಗಿ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಂದೊಂದೇ ಉಂಡೆ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಎಲ್ಲ ಉಂಡೆಗಳು ರೆಡಿ ಆದಮೇಲೆ ಒಂದೊಂದನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ರೊಟ್ಟಿ ಥರ ಲಟ್ಟಿಸ್ಕೋಬೇಕು. ಈಗ ಒಂದೊಂದೇ ಉಂಡೆ ತಗೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚಿಕ್ಕ ಚಿಕ್ಕ ರೊಟ್ಟಿ ಥರ ಒತ್ಕೋಬೇಕು. ತುಂಬ ದಪ್ಪದಾಗಿನೂ ಇರಬಾರ್ದು, ತುಂಬ ತೆಳುವಾಗಿನೂ ಇರಬಾರ್ದು, ಮತ್ತು ತುಂಬ ಅಗಲವಾಗಿನೂ ಇರಬಾರ್ದು. ಹೀಗೆ ಒಂದೇ ಸೈಜ್ನಲ್ಲಿ ಒತ್ಕೊಂಡ್ರೆ ಮೋಮೋಸ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಒತ್ಕೋತಾ ಇದ್ದೀನಿ. ಈಗ ಇದರ ಮಧ್ಯಕ್ಕೆ ನಾವು ಮೊದಲೇ ಮಾಡಿಟ್ಟಿರೋಂಥ ಚಿಕನ್ ಫಿಲ್ಲಿಂಗ್ನ 1 ಸ್ಪೂನಷ್ಟು ಹಾಕೋಬೇಕು. ಫಿಲ್ಲಿಂಗ್ ಜಾಸ್ತಿ ಹಾಕಬೇಡಿ, ಜಾಸ್ತಿ ಹಾಕಿದ್ರೆ ಫೋಲ್ಡ್ ಮಾಡುವಾಗ ಹೊರಗಡೆ ಬರುತ್ತೆ. ಈಗ ಎಡ್ಜ್ನಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಈ ರೀತಿ ಫೋಲ್ಡ್ ಮಾಡ್ತಾ ಬರಬೇಕು. ಫೋಲ್ಡ್ ಮಾಡುವಾಗ ಪ್ರತಿಯೊಂದು ಎಡ್ಜನ್ನು ಚೆನ್ನಾಗಿ ಪ್ರೆಸ್ ಮಾಡಿ, ಇಲ್ಲಾಂದರೆ ಇದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ಈಗ ಸ್ಟೀಮರ್ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮೋಮೋಸ್ಗಳನ್ನು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಇಡಬೇಕು. ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಅರ್ಧ ನೀರನ್ನು ಹಾಕಿ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಮೋಮೋಸ್ ಇಟ್ಟಿರೋಂಥ ಸ್ಟೀಮರ್ ಪ್ಲೇಟ್ನ ಇಟ್ಕೊಂಡು ಮುಚ್ಚಳನ ಮುಚ್ಚುತ್ತಿದ್ದೀನಿ. ಹಾಗೆ ಇದನ್ನ 10 ರಿಂದ 15 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ತುಂಬಾನೇ ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು. ನೀರು ಕುದಿಯೋವಾಗ ಮೋಮೋಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗ ಮೋಮೋಸ್ ರೆಡಿಯಾಗಿದೆ. ಇದನ್ನು ಸಾಸ್ ಅಥವಾ ಚಟ್ನಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಮಕ್ಕಳಿದ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು. Catching a breeze, love moving through